ಎಸ್ಎಸ್ಎಲ್ಸಿ ನಂತರ ವಿದ್ಯಾರ್ಥಿಗಳ ಮುಂದೆ ಅನೇಕ ಆಕರ್ಷಕ ಮತ್ತು ಉದ್ಯೋಗದಾಯಕ ದಾರಿಗಳಿವೆ. ನಿಮ್ಮ ಆಸಕ್ತಿ ಮತ್ತು ಮುಂದಿನ ಗುರಿಯ ಆಧಾರದ ಮೇಲೆ ನೀವು ಈ ಕೆಳಗಿನ ಆಯ್ಕೆಗಳನ್ನು ಪರಿಗಣಿಸಬಹುದು. ಬನ್ನಿ ಸ್ನೇಹಿತರೆ, ಈಗ 10ನೇ ತರಗತಿಯ ನಂತರ ಮುಂದೇನು ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ. 1. ಪದವಿ ಪೂರ್ವ ಶಿಕ್ಷಣ ಪಕ್ 2 ಇಯರ್ಸ್. ಹೆಚ್ಚಿನ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳುವ ಜನಪ್ರಿಯ ಮಾರ್ಗವಿದು. ಇದರಲ್ಲಿ ಪ್ರಮುಖವಾಗಿ 3 ವಿಭಾಗಗಳಿವೆ: ವಿಜ್ಞಾನ, ಸೈನ್ಸ್, ಇಂಜಿನಿಯರಿಂಗ್. ವೈದ್ಯಕೀಯ, ಎಂಬಿಬಿಎಸ್, ಬಿಡಿಎಸ್, ನರ್ಸಿಂಗ್ ಅಥವಾ ಕೃಷಿ ವಿಜ್ಞಾನದತ್ತ ಆಸಕ್ತಿ ಇದ್ದರೆ ಇದನ್ನು ಆಯ್ಕೆ ಮಾಡಿ. ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಇ ಕಾಂಬಿನೇಷನ್ಗಳು ಲಭ್ಯ. ವಾಣಿಜ್ಯ, ಕಾಮರ್ಸ್, ಚಾರ್ಟರ್ಡ್ ಅಕೌಂಟೆಂಟ್, ಸಿಎ, ಬ್ಯಾಂಕಿಂಗ್, ಅಕೌಂಟ್ಸ್ ಅಥವಾ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಕ್ಷೇತ್ರಕ್ಕೆ ಹೋಗಲು ಇದು ಉತ್ತಮ. ಸಿಇಬಿಎ, ಸಿಬರ್, ಸಿಎಸ್ಬಿಎ. ಕಲಾ ವಿಭಾಗ, ಆರ್ಟ್ಸ್, ಐಎಎಸ್, ಕೆಎಸ್, ಕಾಸ್ ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳು. ಪತ್ರಿಕೋದ್ಯಮ, ವಕೀಲಿ ವೃತ್ತಿ ಅಥವಾ ಬೋಧನಾ ವೃತ್ತಿಗೆ ಇದು ಸಹಕಾರಿ. ಎಚ್ಇಪಿಎಸ್, ಎಚ್ಇಜಿಇ. 2. ಡಿಪ್ಲೊಮಾ ಪಾಲಿಟೆಕ್ನಿಕ್ 3 ಇಯರ್ಸ್. ತಾಂತ್ರಿಕ ವಿಷಯಗಳಲ್ಲಿ ಆಸಕ್ತಿ ಇದ್ದು ಬೇಗನೆ ಕೆಲಸಕ್ಕೆ ಸೇರಬೇಕೆನ್ನುವವರಿಗೆ ಇದು ಸೂಕ್ತ. ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್ ಮುಂತಾದ ವಿಭಾಗಗಳಿವೆ. ವಿಶೇಷತೆ: ಡಿಪ್ಲೊಮಾ ಮುಗಿಸಿದ ನಂತರ ನೇರವಾಗಿ ಇಂಜಿನಿಯರಿಂಗ್ನ 2ನೇ ವರ್ಷಕ್ಕೆ ಲ್ಯಾಟರಲ್ ಎಂಟ್ರಿ ಪ್ರವೇಶ ಪಡೆಯಬಹುದು. 3. ಐಟಿಐ 1 or 2 ಇಯರ್ಸ್. ಕಡಿಮೆ ಅವಧಿಯಲ್ಲಿ ತಾಂತ್ರಿಕ ಕೌಶಲ ಕಲಿತು ಸ್ವಯಂ ಉದ್ಯೋಗ ಅಥವಾ ಕೈಗಾರಿಕೆಗಳಲ್ಲಿ ಕೆಲಸ ಪಡೆಯಲು ಇದು ಸಹಕಾರಿ. ಎಲೆಕ್ಟ್ರಿಷಿಯನ್, ಫಿಟ್ಟರ್, ವೆಲ್ಡರ್, ಡೀಸೆಲ್ ಮೆಕ್ಯಾನಿಕ್ ಮುಂತಾದ ಟ್ರೇಡ್ಗಳಿವೆ. ರೈಲ್ವೆ ಮತ್ತು ರಕ್ಷಣಾ ಇಲಾಖೆಯ ತಾಂತ್ರಿಕ ಹುದ್ದೆಗಳಿಗೆ ಇದು ಉತ್ತಮ ದಾರಿ. 4. ಪ್ಯಾರಾಮೆಡಿಕಲ್ ಕೋರ್ಸ್ಗಳು 2 or 3 ಇಯರ್ಸ್. ಆರೋಗ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರು ಇದನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಡಿಎಂಎಲ್ಟಿ, ಲ್ಯಾಬ್ ಟೆಕ್ನಿಷಿಯನ್, ಆರೋಗ್ಯ ತಪಾಸಣೆ, ಹೆಲ್ತ್ ಇನ್ಸ್ಪೆಕ್ಟರ್, ಎಕ್ಸ್ರೇ ಟೆಕ್ನಿಷಿಯನ್ ಮುಂತಾದ ಕೋರ್ಸ್ಗಳಿವೆ. 5. ಇತರ ವೃತ್ತಿಪರ ಕೋರ್ಸ್ಗಳು. ನರ್ಸಿಂಗ್, ಎಎನ್ಎಂ, ಆರೋಗ್ಯ ಸೇವೆಗೆ ಸೇರಲು. ಫ್ಯಾಷನ್ ಡಿಸೈನಿಂಗ್ ಅಥವಾ ಬ್ಯೂಟಿಷಿಯನ್ ಕೋರ್ಸ್ಗಳು. ಸೃಜನಶೀಲ ಕ್ಷೇತ್ರಗಳಲ್ಲಿ ಆಸಕ್ತಿ ಇದ್ದರೆ. ಸರಿಯಾದ ಆಯ್ಕೆ ಮಾಡುವುದು ಹೇಗೆ? ನಿಮ್ಮ ಆಸಕ್ತಿ ನಿಮಗೆ ಗಣಿತ ಇಷ್ಟವೇ ಅಥವಾ ಸಮಾಜ ವಿಜ್ಞಾನವೇ ಎಂಬುದನ್ನು ಗಮನಿಸಿ. ವೃತ್ತಿ ಗುರಿ: ಭವಿಷ್ಯದಲ್ಲಿ ನೀವು ಏನಾಗಬೇಕು, ಡಾಕ್ಟರ್, ಇಂಜಿನಿಯರ್, ಶಿಕ್ಷಕ ಅಥವಾ ಉದ್ಯಮಿ ಎಂಬುದನ್ನು ನಿರ್ಧರಿಸಿ. ಆರ್ಥಿಕ ಪರಿಸ್ಥಿತಿ: ಕೋರ್ಸ್ಗಳ ಅವಧಿ ಮತ್ತು ವೆಚ್ಚವನ್ನು ಗಮನದಲ್ಲಿಟ್ಟುಕೊಳ್ಳಿ. ಈ ಮೇಲಿನ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ಮಾಡಿ. ಒಳ್ಳೆಯದಾಗಲಿ.